ದೊಡ್ಡ ಚಿನ್ನ ಸ್ಮಗ್ಲಿಂಗ್ ಕೇಸ್ ಆರೋಪಿ ನಟಿ ರನ್ಯಾ ರಾವ್ಗೆ ಇದೀಗ ಸಂಕಷ್ಟ ಹೆಚ್ಚಾಗ್ತಾ ಇದೆ. ನಟಿ ಬಳಿ ನಗದು ಪತ್ತೆಯಾದಂತ ಹಿನ್ನೆಲೆಯಲ್ಲಿ ಇಡಿಗೆ ಡಿಆರ್ಐ ಮಾಹಿತಿ ನೀಡಲಾಗಿದೆ. ಚಿನ್ನ ಖರೀದಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ನಟಿಗೆ ಇಡಿ ತನಿಖೆಯ ಬಿಸಿ ಕೂಡ ಎದುರಾಗುವಂತ ಸಾಧ್ಯತೆಗಳಿದೆ. ಇದರ ನಡುವೆ ಜಾಮೀನಿಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ನಟಿ ರನ್ಯಾ. ಇವತ್ತು ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ಇದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ರನ್ಯಾ ರಾವ್ಗೆ ಜಾಮೀನು ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ. ಮಧ್ಯಾಹ್ನ ನಿರ್ಧಾರ ಆಗಲಿದೆ ರನ್ಯಾ ರಾವ್ ಜಾಮೀನು ಭವಿಷ್ಯ. ಒಂದು ಕಡೆಯಲ್ಲಿ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಮತ್ತು ಹಲವು ಆಂಗಲ್ಸ್ಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಆಗಿರುವಂಥ ಶಂಕೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಇಡಿ ಎಂಟರ್ ಆಗುವಂಥ ಸಾಧ್ಯತೆ ಇದೆ. ಇಡಿ ಗಮನಕ್ಕೆ ತರಲಾಗಿದೆ. ಅಕಸ್ಮಾತ್ ಇಡಿ ಎಂಟರ್ ಆಯಿತು ಅಂತ ಅಂದರೆ ಹೋಲ್ಸೇಲ್ ಆಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಈ ಹಿಂದಿನಿಂದ ಈಕೆಯ ಮೇಲೆ ಯಾವೆಲ್ಲ ರೀತಿಯಾದಂಥ ಆರೋಪಗಳು ಇದೆ. ಯಾಕಂದರೆ ರನ್ಯಾ ರಾವ್ ಇದೇ ಮೊದಲ ಬಾರಿಗೆ ಚಿನ್ನ ಸ್ಮಗ್ಲಿಂಗ್ ಮಾಡಿದ್ದಲ್ಲ ಅನ್ನುವಂಥ ವಿಚಾರವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಲಾಗತ್ತೆ. ಸೊ ಇಡಿ ಎಂಟರ್ ಆಗ್ತಾ ಇದ್ದ ಹಾಗೇನೆ ಈ ಕೇಸ್ ಮತ್ತೊಂದು ಆ್ಯಂಗಲನ್ನು ಪಡ್ಕೊಳ್ಬಹುದಾದಂಥ ಸಾಧ್ಯತೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಜಾಮೀನು ಇರುವಂಥ ಹಿನ್ನೆಲೆಯಲ್ಲಿ, ಅರ್ಜಿ ಇರುವಂಥ ಹಿನ್ನೆಲೆಯಲ್ಲಿ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಕೂಡ ಪ್ರಶ್ನೆ. ಜೊತೆಗೆ ಈಕೆ ಜೊತೆಗೆ ಇನ್ನೂ ಯಾರೆಲ್ಲ ಇದ್ದಾರೆ, ಒಬ್ಬರಿಂದ ಇಷ್ಟೆಲ್ಲ ದೊಡ್ಡ ಮೊತ್ತದ ಸ್ಮಗ್ಲಿಂಗ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಅನುಮಾನ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾರ್ದಾದ್ರೂ ಸಹವಾಸ, ಸಹಾಯ, ಬೆನ್ನಿಗೆ ನಿಂತಿದ್ದು ಕಾಣದ ಕೈಗಳು ಇರಬಹುದಾ? ಸೊ ಆ ಹಿನ್ನೆಲೆಯಲ್ಲೂ ಕೂಡ ಒಂದು ತನಿಖೆ ಆಗಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿಯೂ ತನಿಖೆ ನಡೆಸುವಂಥ ಆಗ್ರಹ ಕೂಡ ಹೆಚ್ಚಾಗಿದೆ. ಹಾಗಾಗಿ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಅನ್ನೋದನ್ನು ನೋಡಬೇಕಿದೆ.